ಇನ್ನೆಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನೆಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ಮಕ್ಕಳೆಲ್ಲ ಸೇರ್ಕೊಂಡು ಮಾಡಿರುವಂಥ ಸಿನಿಮಾ. ಜೊತೆಗೆ ತುಂಬ ಸೀನಿಯರ್ ಆ್ಯಕ್ಟರ್ ಆಗಿರುವಂಥ ರಮೇಶ್ ಭಟ್ ಅವರು ಮತ್ತು ಸುಂದರ್ ರಾಜ್ ಅವರು ಕೂಡ ಈ ಸಿನಿಮಾದಲ್ಲಿದ್ದಾರೆ. ಆ್ಯಕ್ಟಿಂಗ್ ಮಾಡಿದ ಮೇಲೆ ನಿಮಗೆ ಯಾರಿಗೆ ಅನ್ನಿಸ್ತಾ ಇದೆ ನಾನು ಆ್ಯಕ್ಟ್ರೇ ಆಗಬೇಕು ಅಂತ ಹೇಳಿ? ಓ ಓ ಎಲ್ರಿಗೂ ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ಒಂದು ಪುಟಾಣಿ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಯಾಕೆ ಪುಟಾಣಿ ಅಂದರೆ ಇದು ಚಿಕ್ಕದು ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಕಾರಣ ಏನಂದರೆ ನಮ್ಮ ಜೊತೆಗೆ ಪುಟಾಣಿಗಳಿದ್ದಾರೆ. ಯಾವ ಸಿನಿಮಾ ಅಂತಂದರೆ ಇದು ಚಿಕ್ಕವರು ಕೋಣರಲ್ಲ ಅನ್ನೋ ಸಿನಿಮಾದ ಪುಟಾಣಿಗಳು ನಮ್ಮೊಂದಿಗಿದ್ದಾರೆ. SPJ ಒಂದು ಬ್ಯೂಟಿಫುಲ್ ವಿಲೇಜ್. ನ್ಯಾಚುರಲ್ ರಿಸೋರ್ಸಸ್ನ ಉಪಯೋಗಿಸ್ಕೊಂಡು ಬೆಳೀತಾ ಇರುವಂತಹ ಒಂದು ಹಳ್ಳಿ. ಸುತ್ತಲ ಮೇಲೆ ಏನಿದೆ? ಸಂದೇಶ ಕೊಡೋ ಬಾಕ್ಸು. ನಾನು ಕಷ್ಟಪಟ್ಟು ಸಂಶೋಧನೆ ಮಾಡಿರೋದು ಆ ಬಾಕ್ಸಲ್ಲಿದೆ. ಈ ಪೆಟ್ಟಿಗೆ ನಿಂಗೆ ನೆನಪಿದೆಯಾ? ಬನ್ನಿ ಅವ್ರನ್ನ ಮೊದಲಿಗೆ ಇಂಟ್ರೊಡ್ಯೂಸ್ ಮಾಡ್ಕೋಣ. ಸೊ ಒಬ್ಬರೊಬ್ಬರ ಹೆಸರು ಹೇಳ್ತಾ ಹೋಗಿ. ನಿನ್ನ ಹೆಸರು? ತಿಶ್ಯಾ. ಅರ್ಥ ಆಯ್ತಾ? ತಿಶ್ಯಾ ಅಂತ. ತಿಶ್ಯಾ ಅಂದರೆ ಏನು ಅಂತ ನಿಮ್ಮ ತಲೆಯಲ್ಲಿ ಬಂದಿರುತ್ತೆ ಪ್ರಶ್ನೆ. ತಿಶ್ಯಾ ಅಂದರೆ ಆಕೆ ಹೇಳಿರೋ ಹಾಗೆ ಪರ್ಮನೆಂಟ್ ಸ್ಟಾರ್ ಅಂತ, ಧ್ರುವ ತಾರೆ ಥರ. ಸೂಪರ್. ಯಾರು ಹೆಸರಿಟ್ಟಿರೋದು ಇದನ್ನು? ಅಮ್ಮನ ಅಪ್ಪನ? ಇಬ್ಬರು ಸೇರಿ. ನಿಂಗೆ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ ಅವಾಗ. ಬಟ್ ಹೇಳಿದ್ರಾ? ನೈಸ್. ಅವರೇ ಕ್ರಿಯೇಟ್ ಮಾಡಿರೋದ ಈ ಹೆಸರು? ಓಕೆ. ಹನ್ಸಿಕಾ ಲಕ್ಷ್ಮಿ. ಹನ್ಸಿಕಾ ಲಕ್ಷ್ಮಿ. ಎಸ್. ನಿಮ್ಮ ಹೆಸರು? ಸಹರಿ. ಸಹರಿ. ಏನು ಸಹರಿ ಅಂದರೆ? ಸಹರಿ ಸಹರಿ ಹ್ಯಾಸ್ ಮೆನಿ ಮೀನಿಂಗ್ಸ್. ಓಕೆ. ಒಂದು ಮೀನಿಂಗ್ ಬ್ಯೂಟಿಫುಲ್, ಇಂಟೆಲಿಜೆಂಟ್ ಆ್ಯಂಡ್ ಸೆಲೆಬ್ರೇಷನ್ಸ್. ಸೂಪರ್. ನೀನೆಲ್ಲ ಇದೆಯಾ? ಓಕೆ. ವಿಯಾನ್. ಎಸ್. ವಿಯಾನ್. ನಿನ್ನ ಹೆಸರಿಂದ ಅರ್ಥ ಇದೆಯಾ ಏನಾದರೂ? ಗೊತ್ತಿಲ್ಲ. ಹುಡುಗರು ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನು ಶ್ರೀಗೌರಿ. ನೋಡಿ, ಮಾಡರ್ನ್ ಹೆಸರುಗಳ ಮಧ್ಯೆ ಒಂದು ಭಾಳ ಟ್ರೆಡಿಷ್ನಲ್ ಆಗಿರೋ ಹೆಸರು ಶ್ರೀವಾಸ ಅಷ್ಟೇ, ಶ್ರೀನಿವಾಸ ಅಲ್ಲ. ಎಸ್. ಸೊ ಈ ಪುಟಾಣಿಗಳೆಲ್ಲ ಚಿಕ್ಕವರು ಕೋಣರಲ್ಲ ಸಿನಿಮಾದ ಸ್ಟಾರ್ಗಳು. ಸೊ ಸಿನಿಮಾದ ಬಗ್ಗೆ ಒಂದು ಪ್ರಶ್ನೆ ಕೇಳಿಬಿಡ್ತೀನಿ. ಯಾರು ಮಾತಾಡ್ತೀರಾ ಸಿನಿಮಾದ ಬಗ್ಗೆ? ಈ ಸಿನಿಮಾ ಇಟ್ಸ್ ಅಬೌಟ್ 2 brothers. ಓಕೆ. ಆ್ಯಂಡ್ ನಾವು ಅವ್ರ ಜೊತೆ ಶೂಟಿಂಗ್ ಮಾಡಿದಾಗ ನಾವು ಅವರಿಂದ ತುಂಬ ಕಲಿತ್ವಿ. ಓಕೆ. ದೇ ಗೇವ್ ಅಸ್ ಮೆನಿ ವ್ಯಾಲ್ಯೂಸ್ ದಟ್ ವಿ ಆರ್ ಡೆಫಿನೆಟ್ಲಿ ಗೋಯಿಂಗ್ ಟು ಕ್ಯಾರಿ ಫಾರ್ವರ್ಡ್ ಇನ್ ಅವರ್ ಲೈಫ್. ವಂಡರ್ಫುಲ್. ಆ್ಯಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದೆಮ್ ಫಾರ್ helping us craft such great memories. And it was very wonderful. ಯಾಕಂದರೆ ಇವಾಗಿನ ಕಾಲದಲ್ಲಿ ನಾವು ನೇಚರನ್ನು ಡಿಸ್ಟ್ರಾಯ್ ಮಾಡಿಬಿಟ್ಟು ಡೆವಲಪ್ಮೆಂಟ್ಸ್ ಮಾಡ್ತಾ ಇದ್ದೀವಿ. ಬಟ್ ದೆನ್ ಇನ್ ದಿಸ್ ಮೂವಿ ಇಟ್ ಶೋಸ್ ಅಸ್ ದಟ್ ಡೆವಲಪ್ಮೆಂಟ್ ಕ್ಯಾನ್ ಬಿ ಡನ್ ಈವನ್ ವೈಲ್ ರಿಸ್ಟೋರಿಂಗ್ ನೇಚರ್. ಎಕ್ಸಾಕ್ಟ್ಲಿ. ಸೊ it was a very beautiful concept and I think it's a must watch. ವಂಡರ್ಫುಲ್. ಸೊ ನೀನೇನು ರೋಲ್ ಮಾಡಿದೆ ಇದರಲ್ಲಿ? ನಾನು ರಮೇಶ್ ಭಟ್ ಸರ್ ಅವರ ಗ್ರ್ಯಾಂಡ್ ಡಾಟರ್. ಮೊಮ್ಮಗಳು. ಓಕೆ. ಏನು ಮಾಡ್ತೀಯ ನೀನು ಈ ಸಿನಿಮಾದಲ್ಲಿ? ನಾನು ನಮ್ಮ ಕಸಿನ್ಸು ಎಲ್ಲರೂ ಸೇರಿ ವಿ ಯೂಸ್ ಟೆಕ್ನಾಲಜಿ ಟು ಹೆಲ್ಪ್ ದೆಮ್ ಬೋತ್ ಕಮ್ ಟುಗೆದರ್. ಅವ್ರು ಒಂದಾಗ್ತಾರೆ, ಆಮೇಲೆ ನಾವು ಊರನ್ನ ಕಾಪಾಡ್ತೀವಿ. ಸೊ ಅದೆಲ್ಲ ಮುಂದಿನ ಸಿನಿಮಾದಲ್ಲಿ ನೋಡಬೇಕು ಅಲ್ವಾ? ಎಲ್ಲ ಇಲ್ಲೇ ಹೇಳೋಕ್ಕಾಗಲ್ಲ. ಸೊ ಈಗ ವಿಯಾನ್ ಹೇಳ್ತಾನೆ. ವಿಯಾನ್ ನೀನೇನು ಮಾಡಿದ್ಯಪ್ಪ? ನಾನು ರಮೇಶ್ ಭಟ್ ಮೊಮ್ಮಗ. ಓಕೆ. ಓಕೆ. ಎಲ್ಲರೂ ಮೊಮ್ಮಕ್ಕಳೇ, ಗೊತ್ತಾಯ್ತು ನನಗೆ ಅಲ್ವಾ? ಬಟ್ ಸಿನಿಮಾದಲ್ಲಿ ನಿನ್ನ ಹೆಸರು ಏನಾದರೂ ಇದೆಯಾ? ಆಕಾಶ್. ಓಕೆ. ಆಕಾಶ್ ಏನು ಮಾಡ್ತಾನೆ ಸಿನಿಮಾದಲ್ಲಿ? ಓಡಾಡ್ತಾನೆ. ಆ್ಯಕ್ಟಿಂಗ್ ಈಸಿ ಇತ್ತ ಕಷ್ಟ ಇತ್ತ? ಯಾರಿಗೆ ತುಂಬ ಈಸಿ ಇತ್ತು ಆ್ಯಕ್ಟಿಂಗ್? ಇಷ್ಟೇನಾ ಆ್ಯಕ್ಟಿಂಗ್ ಅಂತ ಅನಿಸಿದ್ದು ಯಾರಿಗೆ? ಸ್ವಲ್ಪ. ಎಸ್. ಇಷ್ಟೇನಾ ಅನ್ನಿಸ್ತಾ? ಯಾಕೆ ಹಂಗೆ ಅನ್ನಿಸ್ತು? ಇಷ್ಟನಲ್ಲ, ಬಟ್ ಒಂದು 15% ಸ್ವಲ್ಪ ಜಾಸ್ತಿ ಇತ್ತು ಅನ್ನಿಸ್ತು. ಬಟ್ ಓಕೆ ಥರ ಇತ್ತು, ಮಾಡ್ಬೋದು. ಮತ್ತೆ ಯಾರಿಗೆ ಹಂಗೆ ಅನ್ನಿಸ್ತು? ನಿನಗೂ ಹಂಗೆ ಅನ್ನಿಸ್ತಾ? ಓಕೆ. ನಿನಗೂ ಹಂಗೆ ಅನ್ನಿಸ್ತು? ಓಕೆ. ಒಂದು ಸೀನ್ ಹೇಳಮ್ಮ ನೋಡೋಣ, ಯಾಕೆ ಹಂಗೆ ಅನ್ನಿಸ್ತು ಅಂತೇಳಿ. ಯಾವ ಸೀನಲ್ಲಿ ನಿನಗೆ ಪರ್ಟಿಕ್ಯುಲರ್ ಆಗಿ ಇಷ್ಟನಾ ಅಂತ ಅನಿಸಿದ್ದು? ಒಂದು ಸೀನ್ ಐತೆ, ನಾವು ಎಲ್ಲರೂ ಬರ್ತೀವಿ, ಎಲ್ಲ ಮಕ್ಕಳು. ಓಕೆ. ಇಟ್ಸ್ ಬೈ ದ ರಿವರ್
ಆ್ಯಂಡ್ ಅದು ತುಂಬ ಈಸಿ ಇತ್ತು ಯಾಕಂದರೆ ನಾವೆಲ್ಲ ಫ್ರೆಂಡ್ಸ್ ಇದ್ವಿ. ನಾವು ಅವಾಗೇ ಆ್ಯಕ್ಚುಲಿ ಮೀಟ್ ಆಗಿದ್ದು. ಅದು ಫಸ್ಟ್ ಸೀನ್ ನಾವು ಶೂಟ್ ಮಾಡಿದ್ದು. ನೀವೆಲ್ಲ ಅಲ್ಲೇ ಭೇಟಿಯಾಗಿದ್ದು? ಓಕೆ ಓಕೆ. ನಿಮ್ದು ಅದೇ ಸೀನಾ? ಇಲ್ಲ, ನಂದು ಆ್ಯಕ್ಚುಲಿ ಇಲ್ಲಿ ಬಸವನ ನಿಂತ್ಕೊಂಡಿರ್ತಾರೆ, ನಮ್ದೆಲ್ಲ ಫ್ರೆಂಡ್ಸು ಇಲ್ಲಿ ಬಂದು ಕೇಳ್ತಾ ಇರ್ತಾರೆ ಏನಿದು ಅಂತ. ಅವಾಗ ನಾನು ಸಂದೇಶ ಕೊಡೋ ಬಾಕ್ಸ್ ಅಂತ ಹೇಳ್ತೀನಿ ಒಂದು ಲೈನ್. ಓಕೆ. ಅದು ತುಂಬ ಈಸಿ ಇತ್ತು, ಜಾಸ್ತಿ ಏನಿರಲಿಲ್ಲ. ಆ್ಯಕ್ಚುಲಿ ಮಕ್ಕಳ ಥರ ಮಾಡಿದರೆ ಇನ್ನೂ ಕಷ್ಟ ಆಗಲ್ಲ. ಓಕೆ, ಮಕ್ಕಳು ದೊಡ್ಡರ ಥರ ಮಾಡೋಕೆ ಹೋದ್ರೆ ಕಷ್ಟ ಆಗುತ್ತೆ ಅಲ್ವಾ? ಸೊ ನಿಮ್ಮನ್ನು ಅವರು ಫ್ರೀಯಾಗಿ ಬಿಟ್ಟಿದ್ದಾರೆ, ನೀವು ಹೆಂಗಿದ್ದೀರಾ ಹಂಗೆ ಮಾಡಿ ಅಂತ ಹೇಳಿದ್ದಾರೆ ಅಲ್ವಾ? ಸೊ ನಿನಗೆ ವಿಯಾನ್, ಶ್ರೀವಾಸ್ ನಿನಗೆ ಹಂಗೆ ಅನ್ನಿಸ್ತು? ನನಗೂ ಚೆನ್ನಾಗಿ ಅನ್ನಿಸ್ತು, ಅದೇ ಈಸಿ ಇತ್ತು ಎಲ್ಲ. ಈಸಿ ಇತ್ತು. ಶ್ರೀಗೌರಿ ಈಸಿ ಇತ್ತಾ? ಕಷ್ಟ ಯಾರಿಗನ್ನಿಸ್ತು? ಕಷ್ಟ ಯಾರಿಗನ್ನಿಸ್ತು, ಯಾವಾಗ ಅನ್ನಿಸ್ತು? ಯಾವುದೊಂದು ಪರ್ಟಿಕ್ಯುಲರ್ ಸೀನ್, ಮೂಮೆಂಟ್, ಓ ಯಪ್ಪ ಯಾಕಾದರೂ ಬಂದೋ ಅಂತ ಅನಿಸಿದ್ದು? ಆ ಥರ ಅನಿಸಿಲ್ಲ? ನನಗೆ ಆ್ಯಕ್ಚುಲಿ ನಾನು ಕೋಳಿ ಇಡಬೇಕಾಗಿತ್ತು, ನಾನು ಹಳ್ಳಿ ಹುಡುಗಿ, ಆದರೆ ಅದು ಹಿಡಿಯೋಕೆ ತುಂಬ ಕಷ್ಟ ಆಗಿಬಿಡ್ತು ನನಗೆ. ರೋಲ್ ಪ್ಲೇ ಮಾಡೋಕ್ಕಾಗ್ತಿರ್ಲಿಲ್ಲ. ಓಕೆ. ಅದೊಂದು ನನಗೆ ಸ್ವಲ್ಪ ಹಾರ್ಡಾಯಿತು. ಸೊ ಹಾಗೆ ಒಂದು ಕಷ್ಟ ಒಂದು ಈಸಿ ಇದ್ದೇ ಇರುತ್ತೆ. ಸೊ ಈ ಸಿನಿಮಾದಲ್ಲಿ ನೀವು ಟ್ರೇಲರ್ ನೋಡಿಲ್ಲ ಅಂದ್ರೆ ನೋಡಿ, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಹಾಡುಗಳದು ಎಲ್ಲವೂ ಕೂಡ ಡಿಸ್ಕ್ರಿಪ್ಷನ್ ಇದೆ. ಈ ಸಿನಿಮಾ ಇದೇ ತಿಂಗಳ ರಿಲೀಸ್ ಆಗ್ತಾ ಇದೆ. ಮಕ್ಕಳೆಲ್ಲ ಸೇರ್ಕೊಂಡು ಮಾಡಿರುವಂಥ ಸಿನಿಮಾ. ಜೊತೆಗೆ ತುಂಬ ಸೀನಿಯರ್ ಆ್ಯಕ್ಟರ್ ಆಗಿರುವಂಥ ರಮೇಶ್ ಭಟ್ ಅವರು ಮತ್ತು ಸುಂದರ್ ರಾಜ್ ಅವರು ಕೂಡ ಈ ಸಿನಿಮಾದಲ್ಲಿದ್ದಾರೆ. ಈಗ ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಕೇಳೋದಾದರೆ ಯಾರು ಹಾಡು ಹೇಳ್ತೀರಾ ಇದರಲ್ಲಿ? ಬ್ಯೂಟಿಫುಲ್ ಹಾಡು ಯಾರು ಹೇಳ್ತಾರವಾ? ಐ ಲೈಕ್ ದಟ್ ಕಾನ್ಫಿಡೆನ್ಸ್. ಎಸ್, ಯಾವ ಹಾಡು ಹಾಡ್ತೀಯಾ? ನಾನು ತುಂಬ ಹಾಡುಗಳು ಆಡಿದ್ದೀನಿ. ಆ್ಯಕ್ಚುಲಿ ನಾನು ಸಂಗೀತ ಕ್ಲಾಸಿಗೆ ಹೋಗಿದ್ದೆ, ಆದರೆ ಕಂಟಿನ್ಯೂ ಮಾಡಲಿಲ್ಲ ಅದನ್ನು. ಓಕೆ, ಆದರೂ ಹಾಡು ಹಾಡ್ಬೋದು. ಯಾವ ಹಾಡು ಹಾಡ್ತೀಯಾ? ರಾಮಂದ. ಓಕೆ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ, ರಾಮ 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 ರಾಮ. ನಾವು ಮ್ಯೂಸಿಕ್ ಕೊಡ್ಕೊಂತ ಮ್ಯೂಸಿಕ್ ಬಿಟ್ಟು ಮುಂದೆ ಪ್ಯಾರಾ. ನಿನ್ನಿಷ್ಟದಂತೆಲ್ಲ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ, ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ, ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ, ರಘುರಾಮ 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 ರಾಮ, ರಘುರಾಮ 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 ರಾಮ. ವಂಡರ್ಫುಲ್, ವೆರಿ ನೈಸ್, ಸೂಪರ್. ಸೊ ಈಗ ಈ ಸಿನಿಮಾ ಡೈಲಾಗ್ ಯಾರಾದರೂ ಹೇಳ್ಬೋದಾ? ಯಾವುದಾದ್ರೂ ಡೈಲಾಗ್ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು? ಸರ್, ನಾನು ಒಂದ್ಸಲ ಎಲ್ಲರೂ ಒಟ್ಟಿಗೆ ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಹೇಳ್ತೀವಿ, ಬನ್ನಿ ಹೋಗೋಣ, ಅವ್ರು ಬಂದುಬಿಡ್ತಾರೆ ಅಂತ. ಓಕೆ. ಮತ್ತು ನಾನು ಅಡ್ವೆಂಚರ್ಸ್ ಮಾಡಬೇಕಾದ್ರೆ ಹೇಳ್ತೀನಿ, ಬೇಗ ಬನ್ನಿ ಇಲ್ಲಾಂದರೆ ಅಪ್ಪ ನೋಡ್ತಾರೆ ಅಂತ. ಓಕೆ ಓಕೆ, ಚೆನ್ನಾಗಿತ್ತು ಅದೆಲ್ಲ. ವೆರಿ ನೈಸ್. ಅಲ್ಲಿ ಅಂದರೆ ಒಂದು ಕೆಲವೊಂದು ಸಲ ಹೆಂಗೆ ಅನಿಸುತ್ತೆ ಅಂತಂದರೆ, ಅಲ್ಲಿ ಮಾಡಿದ್ದು ನಮಗೆ ಓ ಇಷ್ಟೇನಾ ಅಂತ ಅನಿಸುತ್ತೆ, ಬಟ್ ಸ್ಕ್ರೀನಲ್ಲಿ ನೋಡಿದಾಗ ಓ ಇಷ್ಟು ಚೆನ್ನಾಗಿದ್ದಿಲ್ಲ ಅಂತ ಅನಿಸುತ್ತಲ್ವ? ಆ ಥರ ಯಾವ್ದಾರು ಅನ್ನಿಸ್ತಾ ಯಾರಿಗಾದ್ರೂ? ಅನ್ನಿಸ್ತಾ? ಯಾವುದು? ನಾನಲ್ಲಿ ಡ್ಯಾನ್ಸ್ ಮಾಡಿದ್ದು, ನಂದು ಸಾಂಗ್, ಅದರಲ್ಲಿ ನನಗೆ ಆ್ಯಕ್ಚುಲಿ ಅಷ್ಟೊಂದು ಚೆನ್ನಾಗಿ ಬರುತ್ತಂತ ಇರಲಿಲ್ಲ. ಓಕೆ. ಆದರೆ ನೋಡಿದಾಗ ನಂಗೆ ತುಂಬ ಖುಷಿ ಆಯಿತು. ಸಿನಿಮಾ ಅಂದರೆ ಹಾಗೆ ಮ್ಯಾಜಿಕ್ ಕ್ರಿಯೇಟ್ ಆಗುತ್ತೆ, ಗೊತ್ತಾಗಲ್ಲ ಸ್ಕ್ರೀನ್ ಅಂದರೆ ಶೂಟಿಂಗ್ ಮಾಡುವಾಗ ಅಲ್ವಾ? ಸಿನಿಮಾ ಚೆನ್ನಾಗಿ ಅನ್ನಿಸ್ತಾ ನಿಮಗೆಲ್ಲ? ಮತ್ತು ನಾನು ಅಡ್ವೆಂಚರ್ಸ್ ಮಾಡಿ ರೂಫ್ ಟಾಪ್ ಮೇಲೆಲ್ಲ ಹೋಗೋದು, ಬರ್ಡ್ನೆಲ್ಲ ಕೈಯಲ್ಲಿ ಹಿಡ್ಕೊಳ್ಳೋದು, ಇದೆಲ್ಲ ಪರ್ಚ್ಕೊಂಡ್ಬಿಟ್ಟಿತ್ತು. ಅದೊಂಥರ ಅಡ್ವೆಂಚರ್ ಎಕ್ಸ್ಪೀರಿಯನ್ಸ್ ಮಾಡಿ ತುಂಬ ಚೆನ್ನಾಗಿತ್ತು. ವೆರಿ ನೈಸ್. ಏನು ಹೇಳ್ಬೇಕಾ? ಕಾಕ್ಗೆ ಅದನ್ನ ಹಿಡ್ಕೊಂಡು ಬಿಡೋದು, ಅದು ತುಂಬ ಯಾವುದು? ಅದು ಕಾಕ. ಹಾಂ, ಕೋಳಿ. ಓಕೆ. ಅದನ್ನ ಹಿಡ್ಕೊಂಡು ಬೇರೆಯವ್ರ ಮೈ ಮೇಲೆ ಬಿಡೋದು, ಅದು. ಯಾರ ಮೈ ಮೇಲೆ ಬಿಟ್ಟೆ ನೀನು? ಆಫೀಸರ್ಸ್ ಮೈ ಮೇಲೆ. ಇವ್ರ ಮೈ ಮೇಲೆ ಬಿಟ್ಟಿಲ್ವಾ? ಇಲ್ವಾ? ಓಕೆ. ನೀವು ಕೇಳಿರೋಂಥ ಮೊದಲನೇ ಕಥೆ ಯಾವುದು? ಫಸ್ಟ್ ಕಥೆ ಅಂದರೆ ನಿಮ್ಮ ಅಮ್ಮ ಹೇಳಿರ್ಬೋದು, ಅಪ್ಪ ಹೇಳಿರ್ಬೋದು, ಅಜ್ಜಿ ಹೇಳಿರ್ಬೋದು, ಅಜ್ಜ ಹೇಳಿರ್ಬೋದು, ಇಲ್ಲ ಟಿ ವಿನಲ್ಲಿ ನೋಡಿರ್ಬೋದು. ಶ್ರೀಗೌರಿ ಹೇಳು. ಗೋಲು ಮೋಲು ಅಂತ ಕಥೆ. ಗೋಲು ಮೂಟುನಾ? ಮೋಲು. ಓಕೆ. ಏನದು? ಅದಿಬ್ರು ಫ್ರೆಂಡ್ಸ್ ಜಾತ್ರೆಗೆ ಹೋಗ್ಬೇಕಾದ್ರೆ ಅದು ಕಾಡ್ ರಸ್ತೆ ಆಗಿರುತ್ತೆ.
ಒಬ್ಬ ತುಂಬ ಜಾಣ ಆಗಿರ್ತಾನೆ, ಅವ್ನು ಮರ ಹತ್ಕೊಂಡ್ಬಿಡ್ತಾರೆ, ಬೇರು ಬಂದ್ಬಿಡುತ್ತೆ. ಸೊ ಇನ್ನೊಬ್ಬ ನನಗೆ ಮರ ಹತ್ತಕ್ಕೆ ಬರಲ್ಲ, ಏನು ಮಾಡೋದು ಅಂತ ಹೇಳಿ ಮಲ್ಕೊಂಡು ಉಸಿರಾಡ್ತಾ ಇರಲ್ಲ, ಅದಕ್ಕೆ ಬೇರು ಹೋಗ್ಬಿಡುತ್ತೆ. ಅದೇ ಕಥೆ. ಅದಾದ್ಮೇಲೆ ಏನಾಗುತ್ತೆ? ಆಮೇಲೆ ಆ ಬೇರು ಅನ್ಕೊಳತ್ತೆ ಅವ್ನು ಸತ್ತೋಗಿದ್ದಾನೆ ಅಂತ, ಅದಕ್ಕೆ ಅದು ಹೋಗ್ಬಿಡುತ್ತೆ. ಓ ಹಾಗೆ. ಈ ಟಿ ವಿನಲ್ಲಿ ನೋಡಿದ್ದ? ಇಲ್ಲ ಅಮ್ಮ ಹೇಳಿದ್ದ? ಓಕೆ. ಬೇರೆ ಯಾರಾದರೂ ಮೊದಲು? ನಾನು ಚಿಕ್ಕ ಹುಡುಗಿ ಇದ್ದಾಗ ನಮ್ಮ ಅಜ್ಜಿ ನಮ್ಮ ಅಮ್ಮಮ್ಮ ನನಗೊಂದು ಕತೆ ಹೇಳ್ತಿತ್ತು, 1 ಕೂದಲು 2 ಕೂದಲು 3 ಕೂದಲು ಹುಡುಗಿ ಅಂತ. ಅದು ನನಗೆ ಜಾಸ್ತಿ ನೆನಪಿಲ್ಲ, ಬಟ್ ನನಗೆ ನೆನಪಿರೋದು ಹೇಳ್ತೀನಿ. 3 ಕೂದಲು ಹುಡುಗಿಗೆ ಅವಳಿಗೆ ನನ್ನ ಹತ್ರ 3 ಕೂದಲು ಐತೆ, ಅವ್ರ ಹತ್ರ ಬರೀ 1-2 ಕೂದಲು ಐತೆ. ತಲೆ ಮೇಲೆ ಕೈಯಲ್ಲಿರೋ ಕೂದಲ? ತಲೆ ಮೇಲೆ 3 ಕೂದಲು? ಅದಕ್ಕೆ ನಾನೇ ಚೆನ್ನಾಗಿ ಕಾಣೋದು ಅಂತ ಯಾವಾಗಲೂ ಹೇಳ್ತಾ ಇದ್ಲು. ಅದಕ್ಕೆ ಲಾಸ್ಟಲ್ಲಿ ಅವಳಿಗೆ ಎಲ್ಲ ಕೂದಲು ಉದುರು ಹೋಗಿ ಆ 1 ಕೂದಲು ಹುಡುಗಿಗೆ ಎಲ್ಲ ಉದ್ದ ಕೂದಲು ಬಂದು ಅವಳೇ ಎಲ್ಲರಿಗಿಂತ ಚೆನ್ನಾಗಿ ಕಾಣ್ತಿದ್ಲು. ಚೆನ್ನಾಗಿದೆ. ನೀನೇನು ಹೇಳ್ತಾ ಇದ್ದೆ? ಅಮ್ಮ ಚಿಕ್ಕವಳಿದ್ದಾಗ ದೊಣ್ಣೆರಾಯ ಅಂತ ಒಂದು ಸ್ಟೋರಿ ಹೇಳ್ತೀನಿ. ಓಕೆ. ನನಗೆ ಸ್ವಲ್ಪ ನೆನಪಿದೆ. ಒಬ್ಬರು ವೈಫ್ ಆ್ಯಂಡ್ ಹಸ್ಬೆಂಡ್ ಇರ್ತಾರೆ. ಅವರು ಬೇರೆಯವ್ರಿಗೆ ಊಟ ಹಾಕ್ತಾರೆ, ಅವರು ತಿನ್ನಲ್ಲ. ಸೊ ಅವರು ಯಾರಾದರೂ ಬಡವ್ರನ್ನ ಅಥವಾ ಸ್ವಾಮೀಜಿ ನೋಡ್ಕೊಂಬರಕ್ಕೆ ಹೋಗ್ತಾರೆ. ಅವಾಗ 2 ಹಸು ಇರುತ್ತೆ ಅವ್ರ ಹತ್ರ, ದೊಣ್ಣೆ ಮತ್ತು ಕೋಲು ಅಂತ. ಹಸು ಹೆಸರು ಅದು? ದೊಣ್ಣೆ ಮತ್ತು ಕೋಲು ಅಂತ. ಓಕೆ. ಅದನ್ನ ಏನು ಮಾಡ್ತಾರೆ, ಅವರು ಕರ್ಕೊಂಡು ಮೇಯಕ್ಕೆ ಬಿಟ್ಬಿಟ್ಟು ವಾಪಸ್ ಬರ್ತಾರೆ, ಹುಡ್ಕೊಂಬರಕ್ಕೆ ಹೋಗ್ತಾರೆ ಬೇರೆಯವ್ರನ್ನ ಊಟ ಹಾಕೋಕ್ಕೆ. ಸಿಗ್ತಾರೆ, ಮನೆಗೆ ಬಂದು ಅವ್ನು ಬಿಟ್ಬಿಟ್ಟು ಹಸುನ ಕರ್ಕೊಂಬರಕ್ಕೆ ಹೋಗ್ತಾನೆ. ಅದಕ್ಕೆ ನಾನು ದೊಣ್ಣೆನ ತೊಗೊಂಬರ್ತೀನಿ, ನೀನು ಅವ್ರನ್ನ ಕಟ್ಟಾಕು ಅಂತ ಹೇಳ್ತಾರೆ. ಕಟ್ಟಾಕು ಅಂದರೆ ಅದ್ರಲ್ಲಿ ಇದು ಅಂತ. ಹೋಗಿ ದೊಣ್ಣೆ ತಂದಮೇಲೆ ದೊಣ್ಣೆನ ಕಟ್ಟಾಕ್ಬಿಟ್ಟು ಇನ್ನೊಂದು ಹಸುನ ಹಿಡ್ಕೊಂಬರಕ್ಕೆ ಹೋಗ್ತಾನೆ. ಅವಾಗ ಹೇಳ್ತಾನೆ ದೊಣ್ಣೆನ ಕಟ್ಟಾಕು ಅಂತ. ಅವ್ರೇನು ಅಂದ್ಕೋತಾರೆ, ಇವ್ರು ನನ್ನನ್ನು ಕಟ್ಟಾಕ್ಬಿಟ್ಟು ದೊಣ್ಣೆಲಿ ಹೊಡಿತಾರೆ. ಗೊತ್ತಾಯ್ತು. ಸೊ ಅದಕ್ಕೆ ಏನು ಮಾಡ್ತಾನೆ, ಅವ್ನು ಇನ್ನೊಂದು ಹಸು ಹುಡ್ಕೊಂಬಂದ್ಮೇಲೆ ಅವನು ಓಡೋಗ್ಬಿಟ್ಟಿರ್ತಾನೆ ಅಷ್ಟೊತ್ತಿಗೆ, ನಮಗೆ ಹೊಡಿಯೋಕ್ಕೆ ಬರ್ತಾರೆ ಅಂತ. ಆಮೇಲೆ ತುಂಬ ಆಮೇಲೆ ಅಯ್ಯೋ ಏನು ಮಾಡೋದಕ್ಕೆ ಅಂತ ಅನಿಸ್ತೀನಿ. ಹೆಸರು ಚೆನ್ನಾಗಿಡ್ಬೇಕು, ದೊಣ್ಣೆ ಕೋಲು ಅಂತ ಇಡಬಾರ್ದು ಅಂತ ಅರ್ಥ ಅಲ್ವಾ? ಸೊ ನಂದು ಇದೆ. ಓಕೆ. ಇದು ನಮ್ಮ ಅಮ್ಮನೂ ಹೇಳಿದ್ದಾರೆ, ನಮ್ಮ ಅಮ್ಮನೂ ಹೇಳಿದ್ದಾರೆ. ಇದು ಭೀಮನ್ ಕಟ್ಟೆ ಇದೆ. ನಿಮ್ಮ ಅಮ್ಮನಿಗೆ ನಿಮ್ಮ ಅಮ್ಮ ಹೇಳಿರ್ತಾರೆ ಅಲ್ವಾ? ಅದಕ್ಕೆ ಇಬ್ರು. ಅದು ನಮ್ಮಮ್ಮ ನನಗೆ ಹೇಳಿದ್ದಾರೆ. ಓಕೆ. ಇದು ಭೀಮನ್ ಕತೆ. ಆ್ಯಕ್ಚುಲಿ ಒಂದೂರಲ್ಲಿ ರಾಕ್ಷಸ ಇರ್ತಾನೊಬ್ಬ. ಅವನು ಡೈಲಿ ಅವನಿಗೆ ಒಂದು ಪಾತ್ರೆ ಮನೇಲಿ ಏನೇನು ಮಾಡಿರ್ತಾರಲ್ಲ ಅದು ಕಳಿಸ್ಬೇಕು, ಒಂದು ಹ್ಯೂಮನ್ ಜೊತೆ ಅಂದರೆ ಮನುಷ್ಯ ತಿನ್ನಕ್ಕೆ. ಇದು ಇವನ್ ಕತೆ, ಏಕಚಕ್ರ. ಗೊತ್ತಾಯ್ತು ನನಗೆ, ಇದು ಒಬ್ಬ ರಾಕ್ಷಸನ ಕತೆ. ಓಕೆ, ಹೇಳು. ಅದು ಹೋಗ್ತಾ ಒಂದು ಫ್ಯಾಮಿಲಿ, ನಂಗೆ ಹೆಸರು ನೆನಪಿಗೆ ಬರ್ತಿಲ್ಲ. ಆ ಫ್ಯಾಮಿಲಿ ಭೀಮಾನು ಮೆಂಬರ್ ಫ್ಯಾಮಿಲಿದು. ಅದಕ್ಕೆ ಒಂದಿನ ಏನಾಗುತ್ತೆ, ಪಾತ್ರೆ ಎಲ್ಲ ಇಟ್ಟಿರ್ತಾರೆ, ಇವಾಗ ಒಂದು ಹ್ಯೂಮನ್ ಸ್ಯಾಕ್ರಿಫೈಸ್ ಮಾಡಬೇಕಲ್ಲ, ಅದಕ್ಕೆ ಭೀಮನ್ ಕಳಿಸ್ತಾರೆ ಫ್ಯಾಮಿಲಿ ಮೆಂಬರಿಂದ. ಅದು ಭೀಮ ಹೋಗ್ತಾ ಹೋಗ್ತಾ ಅವನಿಗೆ ಹಸು ಆಗುತ್ತೆ, ಗೊತ್ತಿಲ್ಲ ಏನಂತ, ಅರ್ಧ ಎಲ್ಲ ತಿನ್ಬಿಡ್ತಾನೆ. ಅಲ್ಲಿ ಹೋದಾಗ ರಾಕ್ಷಸ ಫುಲ್ಲು ಸಿಟ್ಟಾಗಿ ಇದು ಫೈಟಿಂಗಿಗೆ ಬಂದುಬಿಡ್ತಾನೆ. ಆವಾಗ ಭೀಮ ಅವನು ಸೋಲಿಸಿ ಅವನು ಅಂದರೆ ಇದು ಮಹಾಭಾರತದಲ್ಲಿ ಬರುವಂಥ ಕತೆ, ಬ್ಯೂಟಿಫುಲ್ ಕತೆ. ಸೊ ಹಾಗೆ ಕತೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಇಡೀ ಸಿನಿಮಾನೇ ಒಂದು ಕತೆ. ಇನ್ನು ಫೈನಲ್ ಆಗಿ ಆ್ಯಕ್ಟಿಂಗ್ ಮಾಡಿದ ಮೇಲೆ ನಿಮ್ಗೆ ಯಾರಿಗೆ ಅನ್ನಿಸ್ತಾ ಇದೆ ನಾನು ಆ್ಯಕ್ಟ್ರೇ ಆಗಬೇಕು ಅಂತ ಹೇಳಿ? ಓ ಓ ಓ ಎಲ್ರಿಗೂ ನಿಮಗೂ ಅನ್ನಿಸ್ತಾ ಇದೆಯಾ? ಸ್ವಲ್ಪ ಸೂಪರ್. ಸೊ ಆ್ಯಕ್ಟರ್ ಅಂದರೆ ಏನಾಗಬೇಕು ಆ್ಯಕ್ಚುಲಿ? ಆ್ಯಕ್ಟ್ರ್ ಅಂದರೆ ಎಲ್ಲ ಕ್ವಾಲಿಟೀಸ್ ಇರಬೇಕು. ಆ್ಯಕ್ಟಿಂಗ್ ಅಂದರೆ ಅವ್ರು ಹೇಳಿರೋ ಪಾತ್ರನ ನಾವು ಸುಮ್ಮನೆ ಆರ್ಟಿಫಿಷಿಯಲ್ ಆಗಿ ಮಾಡ್ತಾರೆ. ಆ ಪಾತ್ರಕ್ಕೆ ಹೋಗಿ ಅಮ್ಮ ನೀನು ನೆಕ್ಸ್ಟ್ ಲೆವೆಲ್ ಇದೆಯಾ ನೀನು? ಸೂಪರ್, ಇಷ್ಟ ಅರ್ಥ ಮಾಡ್ಕೊಂಡ್ಬಿಟ್ಟಿದೆಯಲ್ಲ ನೀನು. ಓಕೆ. ಆ ಪಾತ್ರಕ್ಕೆ ಹೋಗಿ ಅವ್ರು ಏನು ಹೇಳ್ತಾರೆ ಅದನ್ನ ಮಾಡಬೇಕು. ನಮ್ಮ ಓನಾಗಿ ಆ ಪಾತ್ರದಲ್ಲಿ ಏನೇನು ಇರುತ್ತೆ ಎಕ್ಸಾಕ್ಟ್ಲಿ. ಸೊ ಆರ್ಟಿಫಿಷಿಯಲಾಗಿ ಮಾಡಬಾರ್ದು, ನೈಜತೆ ಏನಿದೆ ತೋರಿಸ್ಬೇಕು. ವೆರಿ ನೈಸ್. ನೀನೇನು ಹೇಳೋಕ್ಕೆ ಇಷ್ಟಪಡ್ತೀಯಾ? ನಿಂಗೆ ಹೀರೋ ಆಗ್ಬೇಕಂತ ಇದೆಯಾ? ಯಾರಿಗೆ ಹೀರೋ ಆಗ್ಬೇಕಂತಿದೆ ನಿಮ್ಮಿಬ್ಬರಲ್ಲಿ? ಅದು ಯಾವ್ದು ರೋಲ್ ಕೊಟ್ಟರು ಮಾಡ್ಬೇಕಂತ ಇದೆಯಾ? ಯಾವ ರೋಲ್ ಕೊಟ್ಟರು ಮಾಡೋದು? ಹೀರೋಯಿನ್ ಆಗ್ಬೇಕಂತ ಯಾರಿಗಿದೆ? ಹುಡುಗಿರಿಗೆಲ್ಲ ಹೀರೋಯಿನ್ ಆಗ್ಬೇಕಂತ ಇರುತ್ತೆ, ಹುಡುಗರಿಗೆ ಯಾವ ರೋಲ್ ಕೊಟ್ಟರು ನಡೆಯುತ್ತೆ. ದಟ್ ಈಸ್ ಅ ಡಿಫ್ರೆನ್ಸ್ ಅಲ್ವಾ? ಕೂಲ್ ಮಗ ನಾವು, ಏನಂತೀಯ ವಿಯಾನ್? ಕೂಲ್ ಅಲ್ವಾ ನಾವೆಲ್ಲ ಹುಡುಗರು? ಎಸ್. ಸೊ ಹಾಗೆ ನಾವು ಚಿಕ್ಕವರು ಕೋಣರೆಲ್ಲ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಮ ಕ್ರೂ ಇರುತ್ತಲ್ವ, ಅಂದರೆ ಎಲ್ಲ ತಂಡ ಇರುತ್ತಲ್ವ, ಅದರಲ್ಲಿ ಮೇಯ್ನ್ ಅಂದರೆ ಯಾರು? ನಿಮಗೆ ಡೈರೆಕ್ಟ್ ಮಾಡೋವಂಥವ್ರು ಪ್ರಕಾಶ್ ಅಲ್ವಾ? ಸೊ
ಅವ್ರ ಬಗ್ಗೆ ಏನಾದರೂ ಯಾರಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಹೆಂಗೆ ನಿಮಗೆ ಅವ್ರು ಟೀಚ್ ಮಾಡಿದರು? ಅವರು ನಮಗೆ ಹೇಗೆ ಹೇಳಬೇಕು ಅಂತ ನೀಟಾಗಿ ಕ್ಲಿಯರಾಗಿ ಡೈಲಾಗ್ಸ್ ಹೇಳ್ಕೊಟ್ರು, ಮತ್ತು ಅದನ್ನ ಯಾಕೆ ಮಾಡಬೇಕು, ಹೆಂಗೆ ಮಾಡಬೇಕು ಅಂತೆಲ್ಲ ಕ್ಲಿಯರಾಗಿ ವ್ಯಾಲ್ಯೂಸ್ ಅದ್ರದ್ದು ಆ ಡೈಲಾಗಿಂದ ಏನು ವ್ಯಾಲ್ಯೂ ಸಿಗುತ್ತೆ ಅಂತ ಹೇಳ್ಕೊಟ್ರು. ಯಾವ ಕ್ಲಾಸ್ ನೀನು? ನನಗೆ 5th. 5th ಅನ್ನಿಸ್ತಾನೆ ಇಲ್ಲ ನನಗೆ. ಓಕೆ, ನೀನು ಹೇಳು. ನಾವು ಡೈಲಾಗ್ಸ್ ಕಲಿಯೋವಾಗ ನಾವೇನಾದರೂ ತಪ್ಪು ಮಾಡಿದ್ರು, ಯಾವುದಾದ್ರೂ ಸೀನ್ ತಪ್ಪು ಮಾಡಿದ್ರು ಅವ್ರು ಯಾವಾಗಲೂ ಎಂಕರೇಜ್ ಮಾಡ್ತಿದ್ರು, ಮೋಟಿವೇಟ್ ಮಾಡ್ತಾಯಿದ್ರು. ಇಟ್ಸ್ ಓಕೆ, ಡೂ ಬೆಟರ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ತಿದ್ರು. ಆಮೇಲೆ ಅವ್ರ ಹತ್ರ ಯಾವಾಗಲೂ ಏನಾದರೂ ಆಗಲಿ ಅವ್ರು ಯಾವಾಗಲೂ ಸ್ಮೈಲ್ ಜೊತೆ ಇರ್ತಿದ್ರು. ಆ್ಯಂಡ್ ಇಟ್ ವಾಸ್ ವೆರಿ ವಾರ್ಮ್. ವಂಡರ್ಫುಲ್. ರಮೇಶ್ ಭಟ್ ಮತ್ತು ಇವರು ಯಾರು, ನಮ್ಮ ಸುಂದರ್ ರಾಜ್. ಅಂದರೆ ನಾನು ಅವ್ರ ಮೊಮ್ಮಗಳಾಗಿ ಪ್ಲೇ ಮಾಡಿರೋದು. ಅಷ್ಟೊಂದು ಸೀನ್ಸ್ ಇಲ್ಲ ಆದರೆ. ಸೊ ಹಾಗೆ ಈಗ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮ ಅಪ್ಪ ಅಮ್ಮನ ಹೊರತುಪಡಿಸಿ ಈ ಸಿನಿಮಾನ ನಾನು ತೋರಿಸ್ಬೇಕು, ಇವ್ರಿಗೆ ತೋರಿಸ್ಬೇಕು ಅಂದರೆ ಯಾರಿಗೆ ತೋರ್ಸೋಕೆ ಇಷ್ಟ ನಿಮಗೆ? ಅಂದರೆ ನಾನು ಕೇಳ್ತಿರೋದು ಯಾರಿಗೆ ಅಂತ, ಯಾರಿಗೆ ತೋರಿಸ್ಬೇಕು? ಎಸ್, ಅಪ್ಪ ಅಮ್ಮ ಬಿಟ್ಟು, ಅಪ್ಪ ಅಮ್ಮ ನಿಮ್ಮ ಫ್ಯಾಮಿಲಿ ಬಿಟ್ಟು, ಐ ವಾಂಟ್ ಟು ಶೋ ದಿಸ್ ಮೂವಿ ಟು ದಿಸ್ ಪರ್ಸನ್ ಅಂದರೆ ಯಾರಿಗೆ ತೋರಿಸ್ತೀಯಾ? ಸರ್, ನನಗೀಗ ಅಜ್ಜಿ ಇಲ್ಲ, ಬಟ್ ಇದು ನನ್ನ ಫಸ್ಟ್ ಮೂವಿ ಆಗಿರೋದ್ರಿಂದ ಅವ್ರಿಗೆ ನೋಡೋಕೆ ಹೋಗ್ತೀನಿ. ಯಾರಿಗೆ? ನಮ್ಮ ಅಜ್ಜಿಗೆ. ಅಜ್ಜಿ ಇಲ್ಲ, ಬಟ್ ಅಜ್ಜಿಗೆ ಯು ವಾಂಟೆಡ್ ಟು ಶೋ. ಓಕೆ. ಈಗ ಯಾರು ಇರೋರಲ್ಲಿ ಯಾರಿಗೆ ಶೋ ತೋರಿಸ್ಬೇಕಂತ ಇದೆ? ತಾತನ. ಯು ಮಿಸ್ ಯುವರ್ ಅಜ್ಜಿ. ಐ ಕ್ಯಾನ್ ಸಿ ದಟ್. ಓಕೆ, ಯಾ. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಅಮ್ಮನ್ನೇ ನಾನು ಜಾಸ್ತಿ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡೋದು. ಆದರೆ ನನಗೆ ಒಂದು ಅಮ್ಮ ಅಪ್ಪನ ಬಿಟ್ಟು ಬೇರೆಯವ್ರನ್ನ ಹೇಳ್ಬೇಕಂದ್ರೆ ನನಗೆ ನಮ್ಮ ಅಮ್ಮ ಮನೆಗೆ ತೋರಿಸ್ಬೇಕು. ಅಮ್ಮಮ್ಮನಿಗೆ ಅವ್ರು ತುಂಬ ಖುಷಿ ಆಗ್ತಾರೆ. ತುಂಬ ದಿನದಿಂದ ಕೇಳ್ತಿದ್ದಾರೆ ಯಾವಾಗ ರಿಲೀಸ್ ಆಗುತ್ತೆ, ಯಾವಾಗ ಬರುತ್ತೆ ಅಂತ. ಅದಕ್ಕೆ ವಂಡರ್ಫುಲ್. ನಿಮಗೆ? ನಾನು ನಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ತೋರ್ಸೋಕ್ಕೆ ಎನಿ ಒನ್ ಪರ್ಟಿಕ್ಯುಲರ್ ಪರ್ಸನ್ ಆ ಥರ ಏನಿಲ್ಲ? ಓಕೆ, ಫ್ರೆಂಡ್ಸ್ ಅಷ್ಟೇ. ಗ್ರ್ಯಾಂಡ್ ಪೇರೆಂಟ್ಸ್ಗೆ ಸೇಮ್ ಇಯರ್. ಸೊ ತೋರಿಸಿ ಎಂಜಾಯ್ ಮಾಡಿ. ಓಕೆ, ಆಮೇಲೆ ಸಿನಿಮಾ ಹಿಟ್ ಆಗಲಿ, ಪ್ರಕಾಶ್ ಮತ್ತು ಅವ್ರ ತಂಡಕ್ಕೆ ಚೆನ್ನಾಗಾಗಲಿ, ಮತ್ತು ನಿಮಗೆಲ್ಲ ಓಕೆ ಒಳ್ಳೆ ಅಪ್ರಿಸಿಯೇಷನ್ ಸಿಗಲಿ. ನಿಮ್ಮ ಸ್ಮೈಲ್ ಹೀಗೆ ಇರಲಿ. ನೋಡು ಅವ್ನು ಎಷ್ಟು ಚೆನ್ನಾಗಿ ನಗ್ತಾನೆ. ಹೀಗೆ ನಗ್ತಾ ಇರಿ, ಒಳ್ಳೆ ಸಿನಿಮಾಗಳನ್ನ ಮಾಡಿ. ಆಮೇಲೆ ಒಳ್ಳೆ ಓದು, ಅಂದರೆ ಎಜುಕೇಷನ್ ಅದನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ಆಮೇಲೆ ಎಲ್ಲಕ್ಕಿಂತ ಮುಖ್ಯ ಏನು ಹೇಳಿ ಲೈಫಲ್ಲಿ, ಹ್ಯಾಪಿ ಆಗಿರಿ. ಕರೆಕ್ಟಾ? ನಾವೆಲ್ಲ ಮಿಸ್ ಮಾಡ್ಕೊಂಡ್ಬಿಡ್ತೀವಿ ಅದನ್ನೇ, ಗೋಲು ಅದು ಪರ್ಸೆಂಟೇಜು ಅಂಥೇಳಿ. ವಿ ಫರ್ಗೆಟ್ ಟು ಬಿ ಹ್ಯಾಪಿ. ಸೊ ಬಿ ಹ್ಯಾಪಿ ಅಲ್ವಾ? ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಲೈಫಲ್ಲಿ ಏನೇನೋ, ಬಟ್ ಲರ್ನ್ ಟು ಬಿ ಹ್ಯಾಪಿ ಬಿಕಾಸ್ ಪ್ರಿಷಿಯಸ್ ಲೈಫ್ ನಮ್ಮದೆಲ್ಲ ಅಲ್ವಾ? ಸೊ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ಸ್ ವಾಸನ್. ಶಿವಾಸ್, ಥ್ಯಾಂಕ್ ಯು. ನಗ್ತಾ ಇರೋ ಹಿಂಗೆ. ಶ್ರೀಗೌರಿ, ಥ್ಯಾಂಕ್ ಯು ನಿನಗೂ ಕೂಡ. ಥ್ಯಾಂಕ್ಸ್. ಆ್ಯಂಡ್ ವಿಯಾನ್, ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಹೆಸರೇ ಸೆಹರಿ, ಥ್ಯಾಂಕ್ ಯು ಸೆಹರಿ, ಆಲ್ ದ ಬೆಸ್ಟ್ ನಿಮಗೂ ಕೂಡ. ಆ್ಯಂಡ್ ಹನ್ಸಿಕಾ, ಒಳ್ಳೆಯದಾಗಲಿ. ಆ್ಯಂಡ್ ತ್ರಿಷ್ಯಾ, ಆಲ್ ದ ಬೆಸ್ಟ್ ಎಲ್ರಿಗೂ. ಓಕೆ, ಯಾ, ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ಚಿಕ್ಕವರು ಕೋಣರಲ್ಲ ಅನ್ನೋ ಸಿನಿಮಾದ ತಂಡದೊಂದಿಗಿನ ಮಾತುಕತೆ. ಮಕ್ಕಳ ಜೊತೆ ಮಾತಾಡೋದು ಯಾವಾಗಲೂ ಖುಷಿ ಕೊಡುತ್ತೆ. ಸೊ ನಿಮಗೆ ನೋಡಿದಂಥ ನಿಮಗೂ ಕೂಡ ಖುಷಿ ಕೊಟ್ಟಿದೆ ಅಂತ ಅನ್ಕೋತೀನಿ. ಬಟ್ ಎಲ್ಲಕ್ಕಿಂತ ಮುಖ್ಯವಾಗಿ ಸಿನಿಮಾ ರಿಲೀಸ್ ಆದಾಗ ಹೋಗಿ ನೋಡಿ, ಅದು ನಿಮಗೂ ಖುಷಿ ಕೊಡುತ್ತೆ ಮತ್ತು ಮಾಡೋದವ್ರಿಗೂ ಖುಷಿ ಕೊಡುತ್ತೆ ಅಂತ ನನಗನ್ಸುತ್ತೆ. ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಒಂದು ಸಂದರ್ಶನ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ಮತ್ತು ಖಂಡಿತ ನೋಡಿ ಚಿಕ್ಕವರು ಕೋಣರಲ್ಲ. ನಮಸ್ಕಾರ.